ವೆಲ್ಕಮ್ ಬ್ಯಾಕ್ ಟು ಪ್ರಾಪರ್ಟಿ ಟಾಕ್ ವಿತ್ ರಾಧಿಕಾ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು 30 to 50 lakhs ಬಜೆಟ್ ಇದ್ರೆ ನಿಮ್ಮ ಹತ್ರ ಯಾವ ಥರ ಪ್ರಾಪರ್ಟಿ ನೀವು ಮಂಗಳೂರಲ್ಲಿ ನೋಡ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಇವತ್ತಿನ ವಿಡಿಯೋದಲ್ಲಿ 1 crore 1 CR ಬಜೆಟ್ ಇದ್ದರೆ ಯಾವ ಥರ ಪ್ರಾಪರ್ಟಿಯನ್ನು ನೀವು ಮಂಗಳೂರಲ್ಲಿ ನೋಡ್ಬೋದು. ಸೊ ದ್ಯಾಟ್ ಇಸ್ ದ ಟಾಪಿಕ್. ಸಪೋಸ್ 1 crore ಬಜೆಟ್ ಇದೆ ಹೇಳಿದರೆ ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ 1 crore ಬಜೆಟ್ ಅಂದರೆ ನಿಮ್ಮ ಹತ್ರ ಬೇಸ್ ಕ್ಯಾಪಿಟಲ್ ಎಷ್ಟಿರಬೇಕು, ಮತ್ತೆ ಮಂತ್ಲಿ EMI ಎಷ್ಟಿರಬೇಕು, ನಿಮ್ಮ ಇನ್ಕಮ್ ಎಷ್ಟಿರಬೇಕು, ಅಂದರೆ ಇಟ್ ಕುಡ್ ಬಿ ಕಾಂಪೋಸಿಟ್ ಇನ್ಕಮ್ ಆರ್ ಇಂಡಿವಿಜುವಲ್ ಇನ್ಕಮ್ ಎಷ್ಟಿರಬೇಕಾಗ್ತದೆ. ದ್ಯಾಟ್ ಐ ವಿಲ್ ಟೆಲ್ ಯು ಫಸ್ಟ್ ಬಿಕಾಸ್ ದ್ಯಾಟ್ಸ್ ಇಂಪಾರ್ಟೆಂಟ್ ಟು ನೋ. ಈಗ 1 crore ಬಜೆಟ್ ಇದೆ ಹೇಳಿದರೆ ಅಟ್ಲೀಸ್ಟ್ ನಿಮ್ಮ ಬೇಸ್ ಕ್ಯಾಪಿಟಲ್ ಟು ಬಿ ಆನ್ ಸೇಫರ್ ಸೈಡ್ ವಿಚ್ ಇನ್ಕ್ಲೂಡ್ಸ್ ಡೌನ್ ಪೇಮೆಂಟ್, ರಿಜಿಸ್ಟ್ರೇಷನ್ ಚಾರ್ಜಸ್ ಎಲ್ಲ ಮಿಸಲೇನಿಯಸ್ ಎಲ್ಲ ಸೇರಿಸಿ ಐ ಸಜೆಸ್ಟ್ ಯು ಶುಡ್ ಹ್ಯಾವ್ ಅಟ್ಲೀಸ್ಟ್ 40% ಕ್ಯಾಪಿಟಲ್, ಅಂದರೆ 40 lakhs ಸ್ಟ್ರೇಟ್ ನಿಮ್ಮ ಹತ್ರ ಬೇಸ್ ಕ್ಯಾಪಿಟಲ್ ಇದ್ದರೆ ಯು ಆರ್ ಗುಡ್ ಟು ಗೋ ಫಾರ್ ಅ 1 CR ಪ್ರಾಪರ್ಟಿ. ಬಟ್ ಈಗ 60 lakhs ತನಕ ಲೋನ್ ಆಗಬೇಕಂದ್ರೆ ಯೋರ್ ಇನ್ಕಮ್ ಆರ್ ಕಾಂಪೋಸಿಟ್ ಇನ್ಕಮ್, ಅಂದರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಆರ್ ಇಂಡಿವಿಜುವಲ್ ಇನ್ಕಮ್ ಎಷ್ಟಿದೆ ಅದರ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. ಸೊ ರಫ್ಲಿ ಇಫ್ ಯು ಗೋಯಿಂಗ್ ಫಾರ್ ಅ 60 lakhs ಲೋನ್ ದೆನ್ ನಿಮಗೆ ಮಂತ್ಲಿ EMI ಅಪ್ರಾಕ್ಸಿಮೇಟ್ಲಿ ಒಂದು 55,000 to 60,000 ರಫ್ಲಿ ಹೇಳ್ತಾ ಇರೋದು, ನಾಟ್ ಎಕ್ಸಾಕ್ಟ್ ಫಿಗರ್, ಬ್ಯಾಂಕಿಂದ ಬ್ಯಾಂಕ್ ಚೇಂಜ್ ಆಗ್ತದೆ. ಸೊ ರಫ್ಲಿ ಬಿಟ್ವೀನ್ 55,000 to 60,000 ನಿಮಗೆ ಮಂತ್ಲಿ EMI ಬರ್ಬೋದು. ಸೊ ದ್ಯಾಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ 50% ಆಫ್ ಯೋರ್ ಟೋಟಲ್ ಇನ್ಕಮ್. ಸೊ ನಿಮ್ಮ ಫ್ಯಾಮಿಲಿ ಇನ್ಕಮ್ ಅರೌಂಡ್ 1.1 to 1.2 lakhs ಪರ್ ಮಂತ್ ಇದ್ದರೆ ನಿಮಗೆ ಲೋನ್ 50 to 60% EMI ಕಟ್ಟುವ ತನಕ ಮಂತ್ಲಿ ಅಷ್ಟು ಲೋನ್ ನಿಮಗೆ ಸ್ಯಾಂಕ್ಷನ್ ಆಗ್ತದೆ. ಸೊ 60 lakhs ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಬೇಕು ಹೇಳಿದರೆ ದಿಸ್ ಶುಡ್ ಬಿ ಯೋರ್ ಈದರ್ ಇಂಡಿವಿಜುವಲ್ ಇನ್ಕಮ್ ಅಥವಾ ಫ್ಯಾಮಿಲಿ ಇನ್ಕಮ್ ಆಗಿರಬೇಕು. ಸೊ ಇಫ್ ದಿಸ್ ಇಸ್ ವಾಟ್ ಯು ಹ್ಯಾವ್ ಆಲ್ರೆಡಿ, ಆಗ 1 CR ತನಕ ಬಜೆಟ್ ನಿಮ್ಮದು ಇದೆ ಅಂತ ಎಕ್ಸೆಪ್ಟ್ ಮಾಡ್ಬೋದು. ನೌ ಯು ಕ್ಯಾನ್ ಸ್ಟಾರ್ಟ್ ಹಂಟಿಂಗ್ ಫಾರ್ ಪ್ರಾಪರ್ಟೀಸ್ ಇನ್ ಮ್ಯಾಂಗ್ಳೂರ್ up to 1 CR. So ಏನು ಮ್ಯಾಂಗ್ಳೂರ್, ವಾಟ್ ಕ್ಯಾನ್ ಮ್ಯಾಂಗ್ಳೂರ್ ಆಫರ್ ಯು ಫಾರ್ 1 CR? ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ಅನ್ ಇನ್ವೆಸ್ಟ್ಮೆಂಟ್, ಅಂದರೆ ಪ್ಯಾಸಿವ್ ಇನ್ಕಮ್ ಬರುವ ಹಾಗೆ ರೆಂಟಲ್ ಪ್ರಾಪರ್ಟಿ ಏನಾದರೂ ನೋಡ್ತಾ ಇದ್ದರೆ ಐ ಸಜೆಸ್ಟ್ ಯು ಗೋ ಫಾರ್ ರೀಸೇಲ್ ಅಪಾರ್ಟ್ಮೆಂಟ್, ಅಂದರೆ ಯಾವುದಾದ್ರೂ ಒಂದು 10-15 years ಹಳೆ 2 BHK ಅಪಾರ್ಟ್ಮೆಂಟ್ ಇನ್ ಸಮ್ ಗುಡ್ ಲೊಕ್ಯಾಲಿಟೀಸ್ ನಿಮಗೆ ಸಿಗ್ತದೆ. ಸಮ್ಟೈಮ್ಸ್ 10 to 15 year old, ಸಮ್ಟೈಮ್ಸ್ ಅ ಲಿಟಲ್ ನ್ಯೂವರ್, ಅಂದರೆ ಒಂದು 5 to 6 years old ಕೂಡ ಸಿಗ್ತದೆ. ಕಾಲೇಜಸ್ಸಿಗೆ ಹತ್ತಿರ ಇರುವ ಯಾವುದಾದ್ರೂ ಅಪಾರ್ಟ್ಮೆಂಟ್ ಇಫ್ ಯು ಗೋ ಫಾರ್ ದೆನ್ ಯು ಕ್ಯಾನ್ ಅರ್ನ್ ಅ ಡೀಸೆಂಟ್ ರೆಂಟಲ್ ಇನ್ಕಮ್ ಫಾರ್ ಶೋರ್. ಸೊ ಇದು ನಿಮಗೆ ಇನ್ಕಮಿಗೆ ನೀವು ನೋಡ್ತಾ ಇದ್ದೀರಿ 1 CR ಇಫ್ ಯು ಆರ್ ಪ್ಲಾನಿಂಗ್ ಟು ಪಾರ್ಕ್ ಆಸ್ ಅನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಟೇಕ್ ಔಟ್ ಸಮ್ ರಿಟರ್ನ್ಸ್ ಮಂತ್ಲಿ, ದಿಸ್ ಇಸ್ ಅ ಬೆಸ್ಟ್ ಆಪ್ಷನ್. ನೀವು ನಿಮಗೆ ಕೂತ್ಕೊಳ್ಳಿಕ್ಕೆ, ನಿಮಗೆ ವಾಸ ಇರಲಿಕ್ಕೆ ನೀವು ಮನೆ ನೋಡ್ತಾ ಇದ್ದೀರಿ ಹೇಳಿದರೆ ದೆನ್ ಅಫ್ಕೋರ್ಸ್ ಯು ಹ್ಯಾವ್ ಟು ಗೋ ಫಾರ್ ಅನ್ ಅಪಾರ್ಟ್ಮೆಂಟ್ ಇಟ್ ಸೆಲ್ಫ್ ಅಗೇನ್. ಯಾವುದಾದ್ರೂ ಬ್ರ್ಯಾಂಡ್ ನ್ಯೂ 2 BHK ಅಪಾರ್ಟ್ಮೆಂಟ್ ನೀವು ಪರ್ಚೇಸ್ ಮಾಡ್ಬೋದು. ಲೊಕ್ಯಾಲಿಟೀಸ್ ಆಲ್ಮೋಸ್ಟ್ ಆಲ್ ಲೊಕ್ಯಾಲಿಟೀಸ್ ನಿಮಗೆ ಪ್ರೈಸ್ ರೇಂಜಲ್ಲಿ ನಿಮಗೆ ಒಂದು 2 BHK ಅಪಾರ್ಟ್ಮೆಂಟ್ ಸಿಗ್ತದೆ. ಕದ್ರಿ, ಬಿಜಯ್, ಮಣ್ಣಗುಡ್ಡ, ಲಾಲ್ಬಾಗ್ ಈ ಲೊಕ್ಯಾಲಿಟೀಸಲ್ಲಿ, ಫಳ್ನೇರ್, ಚಿಲ್ಂಬಿ, ಕಂಕನಾಡಿ, ಸೊ ಆಲ್ ದೀಸ್ ಲೊಕ್ಯಾಲಿಟೀಸ್ ಕ್ಯಾನ್ ಆಫರ್ ಯು ಅ ಗುಡ್ ಅಪಾರ್ಟ್ಮೆಂಟ್, 2 BHK ಅಪಾರ್ಟ್ಮೆಂಟ್, ಮೇ ಬಿ ಅಂಡರ್ ಕನ್ಸ್ಟ್ರಕ್ಷನ್ ಆರ್ ಆಲ್ರೆಡಿ ಕಂಪ್ಲೀಟೆಡ್ ಅಪಾರ್ಟ್ಮೆಂಟ್ ನಿಮಗೆ ಸಿಗುತ್ತೆ 1 CR ಬಜೆಟ್. ಸ್ವಲ್ಪ ಸ್ಟ್ರೆಚ್ ಮಾಡಿದರೆ ಮಚ್ ಬೆಟರ್ ವಿತ್ ಮೋರ್ ಅಮ್ಯುನಿಟೀಸ್ ನಿಮಗೆ ಸಿಗ್ಬೋದು. ಇಫ್ ಯು ಅಮ್ಯುನಿಟಿ ಸ್ಪೆಸಿಫಿಕ್, ಅಮ್ಯುನಿಟೀಸ್ ಏನು ಬೇಡ, ಸ್ಮಾಲ್ ಅಪಾರ್ಟ್ಮೆಂಟ್ ಇಸ್ ಓಕೆ ಅಂತ ಹೇಳಿದರೆ 1 CRಗೆ ಬ್ರ್ಯಾಂಡ್ ನ್ಯೂ ಅಪಾರ್ಟ್ಮೆಂಟ್ ಯು ಕ್ಯಾನ್ ಅಫೋರ್ಡ್ ಅಟ್ ದಿಸ್ budget. But I suggest you to keep around 1.2 to 1.25 budget for 2 BHK ಈ ಲೊಕ್ಯಾಲಿಟೀಸ್ ಅಲ್ಲಿ. ಇಫ್ ಯು ವೆರಿ ಸ್ಪೆಸಿಫಿಕ್ ದಟ್ ಇಟ್ ಹ್ಯಾಸ್ ಟು ಬಿ, ಅಂದರೆ ಮೇನ್ ರೋಡ್ಗೆ ತುಂಬ ಹತ್ತಿರವೇ ಬೇಕು ಹಾಗೆಲ್ಲ ಇದ್ದರೆ ದೆನ್ ಐ ಸಜೆಸ್ಟ್ ಯು ಟು ಕೀಪ್ ಅ ಲಿಟಲ್ ಹೈಯರ್ ಬಜೆಟ್. ಸ್ವಲ್ಪ ಒಳಗೆ ಆದರೂ ಪರವಾಗಿಲ್ಲ, ಲೊಕ್ಯಾಲಿಟಿ ಇದ್ದರೆ ಸಾಕು ಹೇಳಿದರೆ ಎಸ್ 1 CRಗೆ ಯು ವಿಲ್ ಗೆಟ್ ಅ ಡೀಸೆಂಟ್ ಅಪಾರ್ಟ್ಮೆಂಟ್, ಅ ಬ್ರ್ಯಾಂಡ್ ನ್ಯೂ ಒನ್. ಆ್ಯಂಡ್ ದೆನ್ ಸೈಟ್ ಬೇಕು, ಲ್ಯಾಂಡ್ ಬೇಕು ಹೇಳಿದರೆ then between 3 to 4 cent land you will get in the similar locality. But 3 to 4 cent land ಸಿಗುವುದೇ ಕಷ್ಟ, 4 to 5, 5 to 6 ಹೀಗೆ ಸ್ವಲ್ಪ ದೊಡ್ಡ ಲ್ಯಾಂಡ್ ಸಿಗುತ್ತೆ. 3 to 4 ಸ್ಪೆಸಿಫಿಕಲಿ ಹೇಳಿದರೆ ಸಿಗೋದು ಸ್ವಲ್ಪ ಕಷ್ಟ ಈ ಲೊಕ್ಯಾಲಿಟೀಸಲ್ಲಿ. ಬಟ್ ಎಸ್ ದೇರ್ ಇಸ್ ಅ ಪಾಸಿಬಿಲಿಟಿ, ನಿಮಗೆ 25 to 28 lakhs per centiಗೆಲ್ಲ ಈ ಲೊಕೇಶನ್ಸಲ್ಲಿ, ನಾನೀಗ ಆಲ್ರೆಡಿ ಹೇಳಿದ ಲೊಕೇಶನ್ಸಲ್ಲಿ ನಿಮಗೆ ಲ್ಯಾಂಡ್ ಸಿಗ್ತದೆ. ದೆನ್ ಇಫ್ ಯು ಆರ್ ಲುಕಿಂಗ್ ಫಾರ್ ಹೌಸ್, ಅ ಬ್ರ್ಯಾಂಡ್ ನ್ಯೂ ಹೌಸ್, ಇಂಡಿಪೆಂಡೆಂಟ್ ಹೌಸ್ ಈ ಬಜೆಟಲ್ಲಿ, ದೆನ್ ಐ ಸಜೆಸ್ಟ್ ಟು ಗೋ ಫಾರ್ ಅರೌಂಡ್ 5 to 6 or 5 to 7 kilometers away from ಹಂಪನಕಟ್ಟ, ಅಂದರೆ ಲೊಕ್ಯಾಲಿಟೀಸ್ ಲೈಕ್ ದೇರೆಬೈಲ್, ಮೇರಿ ಹಿಲ್, ಗುರುನಗರ್ ಆರ್ ಕೊಟ್ಟಾರ, ಕೋಡಿಕಲ್, ಅಶೋಕ್ ನಗರ್ ಆರ್ ನಿಮಗೆ ಮಂಗಳಾದೇವಿ, ಇವನ್ ಬಿಕರ್ನಕಟ್ಟೆ ಈ ಲೊಕ್ಯಾಲಿಟೀಸಲ್ಲಿ ನಿಮಗೆ ರಫ್ಲಿ ಐ ಆಮ್ ಗಿವಿಂಗ್ ಅ ರಫ್ ಎಸ್ಟಿಮೇಟ್, ಎಕ್ಸಾಕ್ಟ್ ಈ ಪ್ರೈಸ್ ಅಂತ ನೀವು ಹೇಳಲಿಕ್ಕೆ ಫಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಬಿಟ್ವೀನ್ 10 to 18 lakhs per cent ಲೆಕ್ಕದಲ್ಲಿ ನಿಮಗೆ ಸೈಟ್ ಸಿಗುತ್ತೆ. ದ ಪ್ರೈಸ್ ಡಿಫರ್ ಅ ಲಾಟ್, ಪ್ರಾಪರ್ಟಿಯಿಂದ ಪ್ರಾಪರ್ಟಿಗೆ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ. ಅದು ಯಾಕೆ ಅಂತ ಕೂಡ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಈ ಲೊಕ್ಯಾಲಿಟೀಸಲ್ಲಿ ಒಂದು 3 to 4 or 4 to 5 cent ಲ್ಯಾಂಡ್ ಪರ್ಚೇಸ್ ಮಾಡಿ ಒಂದು 2 BHK ಇಂಡಿಪೆಂಡೆಂಟ್ ಮನೆ ಹೊಸತು ನೀವು ಕಟ್ಟಿಸ್ತೀರಿ ಅಥವಾ ಕಟ್ಟಿರೋದನ್ನು ಪರ್ಚೇಸ್ ಮಾಡ್ತೀರಿ ಹೇಳಿದರೆ 1 CR ಬಜೆಟ್ಗೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ಅನ್ ಇಂಡಿಪೆಂಡೆಂಟ್ ಹೌಸ್ ಇನ್ ದೀಸ್ ಲೊಕೇಶನ್ಸ್. ನಾನೀಗ ಹೇಳಿದ ಲೊಕೇಶನಲ್ಲಿ 4 to 5 cent ಲ್ಯಾಂಡ್ ಆರ್ ಅಟ್ಲೀಸ್ಟ್ ಡೀಸೆಂಟ್ 3 to 4 cent ಲ್ಯಾಂಡಲ್ಲಿ ನೀವು ಖಂಡಿತ
ಒಂದು ಮನೆ ಸಮೇತ ಪರ್ಚೇಸ್ ಮಾಡ್ಬೋದು ಅಟ್ 1 CR ಬಜೆಟ್. ನೀವು ಮಂಗಳೂರಲ್ಲಿ ಕಮರ್ಷಿಯಲ್ ಪ್ರಾಪರ್ಟಿ ನೋಡ್ತಾ ಇದ್ರೆ ದೆನ್ ಮ್ಯಾಂಗ್ಳೂರ್ ಸಿಟಿ ಒಳಗೆ ಯು ಕ್ಯಾನ್ ಗೋ ಫಾರ್ ಅ ಶಾಪ್, ಅಂದರೆ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಶಾಪ್ ಪರ್ಚೇಸ್ ಮಾಡ್ಬೋದು ಅಟ್ 1 CR. ಡೀಟೇಲ್ ಆಗಿ ಯಾವ ಥರ ಎಷ್ಟು ಸ್ಕ್ವೇರ್ ಫೀಟ್ ಇದು ಶಾಪ್ ಪರ್ಚೇಸ್ ಮಾಡ್ಬೋದು, ಲ್ಯಾಂಡ್ ಪರ್ಚೇಸ್ ಮಾಡೋದಿದ್ರೆ ಎಷ್ಟು ಸೈಜ್ ಇದು ಲ್ಯಾಂಡ್ ಪರ್ಚೇಸ್ ಮಾಡ್ಬೋದು, ಯಾವೆಲ್ಲ ಲೊಕ್ಯಾಲಿಟೀಸ್ ಇಲ್ಲಿ, ಐ ವಿಲ್ ಮೇಕ್ ಅ ಡಿಫ್ರೆಂಟ್ ವಿಡಿಯೋ ಅಬೌಟ್ ಕಮರ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಇನ್ Mangalore. So this is about a residential investment with 1 CR in Mangalore, and if you have a property buying requirement then feel free to contact me at 7975417648. ನನ್ನ ಕಡೆಯಿಂದ immediate response ಬರದಿದ್ರೆ please leave a message, I'll respond to you whenever I get a chance. So thank you for watching the video. Signing off, Radhika.